ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೋತಾವರ್. ಆತ್ಮೀಯರೇ, ಇವತ್ತು ವಿಶೇಷವಾಗಿ ಖರ್ಗೆ, ಮಲ್ಲಿಕಾರ್ಜುನ್ ಖರ್ಗೆ ಅವರ ಪುತ್ರ ಪ್ರಿಯಾಂಕ ಖರ್ಗೆ ನೋಂದಣಿಗೆ ಬೆನ್ನು ಹತ್ತಿದ್ದರಿಂದಾಗಿ RSS ಇವತ್ತು ನಿಧಾನಕ್ಕೆ ಸಮಸ್ಯೆಗಳನ್ನ ಎಳೆದುಕೊಳ್ತಾ ಇದ್ದಾರಾ? ಇವತ್ತು ನಿಜವಾಗಿಯೂ RSS ಭಾಳ ಸರಳ ಪ್ರಶ್ನೆ ಅದ ಅವ್ರಿಗೆ. ಇದು ನೋಂದಣಿ ಆಗಿದ್ರೆ ನೋಂದಣಿ ಯಾವ ಹಂತದಲ್ಲಿ ಆಗ್ಯದ, ಇಲ್ಲಂದ್ರೆ ಯಾಕೆ ಇಲ್ಲ ಅನ್ನೋ ಸ್ಪಷ್ಟೀಕರಣ ಕೊಟ್ಟರೆ ಮುಗಿದೋಗ್ಬಿಡ್ತದೆ. ಆದರೆ ಅವರು ಇಲ್ಲ, ಗೋಲ್ ಮಾಡ್ತಾಯಿದ್ದಾರೆ, ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ. ಮತ್ತು ಪ್ರಿಯಾಂಕ ಖರ್ಗೆ ಅವರು ಕೇಳಿದಂತಹ ಪ್ರಶ್ನೆಗಳು ಮೂಗು ಹಿಡಿಯುವಂಥ ಕೆಲಸಗಳಾಗಿದ್ದಾವೆ. ಹೀಗಾಗಿ RSS ಇದಕ್ಕೆ ಯಾವ ರೀತಿ ಉತ್ತರ ಕೊಡಲಿಕ್ಕೆ ಸಾಧ್ಯ ಅನ್ನೋದನ್ನು ಸ್ವತಃ RSS ಚಿಂತೆ ಮಾಡಲಿಕ್ಕೆ ಅಂತದ್ದು ಇವತ್ತು. ಯಾಕೆ ಇಲ್ಲಿವರೆಗೆ ಬ್ಯಾನ್ ಮಾಡಿದರು, ಮತ್ತೇನೋ ಮಾಡಿದರು. ಆದರೆ ಆ ಬ್ಯಾನ್ ಮಾಡಿದ್ರಿಂದ ಏನಾಗ್ಯದಪ್ಪ ಅಂದ್ರೆ RSS ದೊಡ್ಡದಾಕೋತ ಹೋಗ್ಯದ. ಇದು ಇತಿಹಾಸ ಹೇಳೋಂಥ ಸತ್ಯ ಘಟನೆನ. ಪಟೇಲರು, ನೆಹರು ಅಂಥವರು, ಇಂದಿರಾ ಗಾಂಧಿ ಅಂಥವರು ಬ್ಯಾನ್ ಮಾಡಿದಾಗ ಮತ್ತು ಚಿಕ್ಕದ ಮೇಲೆ ಬೆಳೆದದ. ಹೌದು, ಅವಾಗ ಒಂದು ಕ್ಷಣಿಕವಾಗಿ, ಒಂದು ತಾತ್ಕಾಲಿಕವಾಗಿ ಒಂದಿಷ್ಟು ಹಿಂಬಳಿತ ಆಗಿರ್ಬೋದು RSS. ಅದು RSS ಇವತ್ತು ಯಾವ ರೀತಿ ಬೆಳೆದು ನಿಂತಂದ್ರೆ 88,000 90,000 ಶಾಖೆಗಳಾಗಿದ್ದಾವೆ ಆಲ್ ಓವರ್ ಇಂಡಿಯಾದಲ್ಲೇ. 1,00,000 ಮುಟ್ಟಿಸುವಂಥದ್ದು ಇತ್ತು, ಇನ್ನೂ ಆಗಿಲ್ಲ, ಆಗ್ಬೋದು. ಯಾಕಂದರೆ ಅದು ದೇಶಭಕ್ತಿ, ರಾಷ್ಟ್ರಭಕ್ತಿ ಅಥವಾ ಮತ್ತೇನೋ ಇವತ್ತು ಹೇಳ್ತದೆ, ಇಲ್ಲಂತಲ್ಲ. ಅವ್ರು ಹೇಳೋದು ಕಣ್ಣಿಗೆ ಕಾಣೋದು, ಮೇಲ್ಪದರಲ್ಲಿ ಕಾಣೋದು ಹೌದಪ್ಪ, ಬರೋಬ್ಬರಿ ಐತಲ್ಲ. ಇದು ಒಳ್ಳೆಯ ದೈಹಿಕವಾಗಿ ಬೆಳೆಸೋ ಸಲುವಾಗಿ, ಮತ್ತೇನು ಮಾಡೋ ಸಲುವಾಗಿ, ಮಕ್ಕಳಲ್ಲಿ ಒಂದು ಒಳ್ಳೆಯ ಆದರ್ಶ ಬೆಳೆಸೋಕೆ ಪ್ರಯತ್ನ ಮಾಡ್ತಾರಲ್ಲ ಇವರು ಅಂತೇಳಿ ಯಾರಾದರೂ ಮೇಲ್ನೋಟಕ್ಕೆ ಅಂತಾರೆ. ಆದರೆ ಇಷ್ಟನ್ನು ನೀವು ಒಳ್ಳೇದು ಮಾಡೋರು, ನೀವು ಯಾಕೆ ನೋಂದಣಿ ಮಾಡಿಸ್ತಾ ಇಲ್ಲ, ಅದು ಸಂವಿಧಾನದ ಅಡಿಯಲ್ಲಿ ಅನ್ನೋದಕ್ಕೆ ಅವ್ರಿಂದ ಉತ್ತರ ಬರ್ತಾ ಇಲ್ಲ. ಅದರ ಬದಲಾಗಿ ಖರ್ಗೆ ಅವರ ಆಸ್ತಿ ಬಗ್ಗೆ, ಇನ್ನುಳಿದ್ರ ಬಗ್ಗೆ, ತನಿಖೆ ಬಗ್ಗೆ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ, ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಅವ್ರ ಭ್ರಷ್ಟಾಚಾರದ ಬಗ್ಗೆ ಇವತ್ತು ಮಾತಾಡ್ತಾ ಇದ್ದಾರೆ. ಮಾತಾಡಲೇವು ತಪ್ಪಲ್ಲ. ಖರ್ಗೆ ಅವರು ಭ್ರಷ್ಟಾಚಾರ ಮಾಡ್ಬೇಕಂತೇಳಿ ಪರ್ಮಿಷನ್ ಅದ ಅವ್ರಿಗೆ ಇಲ್ಲ. ಆಗಲಿ, ಅದು ರೇಡ್ ಆಗಲಿ. ನಿಮ್ಮಲ್ಲಿ ED ಅದ, IT ಅದ, ಅದೇ ಕಾಲಕ್ಕೆ CBI ಅದ. ಅವ್ರು ಏನು ಮಾಡಿದ್ರಪ್ಪ ಅಕ್ರಮವಾಗಿ, ನೀವು ಹೊರಗೆ ಹಾಕ್ರಿ. ಯಾಕಂದ್ರೆ ಇದೊಂದು ರೀತಿ ಇವತ್ತು ಏನಂದ್ರೆ ತಾತ್ವಿಕ ನೆಲೆಗಟ್ಟಿನಲ್ಲಿ ಯುದ್ಧ ನಡೀತಾ ಇದೆ. ಅವ್ರು ಏನೇನು ಅನಿಸಿಕೆ